ಇದ್ದಾರೆ. ಅವ್ರ ಬಗ್ಗೆ ನಾವು ಹೇಳೋಷ್ಟು ದೊಡ್ಡವರಲ್ಲ. ನನ್ನ ಭಾಗಕ್ಕೆ ರಾಯರಿದ್ದಾರೆ. ನಾನು ಅನ್ಕೊಂಡು ಬಂದಿದ್ದು ಒಂದು 2-3 ವಾರದಲ್ಲೇ ಅದು ನನಗೆ ಅನಿಸ್ತು. ಅವಾಗಿಂದನೇ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಯಿತು. 21 ವಾರ ಕಂಪ್ಲೀಟ್ ಆದಮೇಲೆ ನಾನು ಅನ್ಕೊಂಡಿದ್ದಾಗಿದೆ. ನಂಬಿ ನೀವೆಲ್ಲರೂ, ನೀವು ಅರಮನೆಲಾರು ಇರಲಿ, ಗುಡಿಸಲಲ್ಲಾರು ಇರಲಿ, ನೀವೆಲ್ಲರೂ ನಂಬಿ ಕೈ ಮುಗಿರಿ, ರಾಯರು ನಿಮಗೆ ಬಂದು ಹೆಲ್ಪ್ ಮಾಡೇ ಮಾಡಿ. ನಿನ್ನ ನಾಮದ ಸ್ಮರಣ ಮಾಡಲು ಮನನ ಜೀವನ ಪಾವನ ಕಣ ಕಣದಲು ನೀನೆ ಮನದಲು. ಹೆಂಗೆ ಆಯ್ತು ಅಂತಂದ್ರೆ ನನ್ನ ಹಸ್ಬೆಂಡ್ ಇನ್ನೊಬ್ರ ಹತ್ರ ಕೆಲಸ ಮಾಡ್ತಾ ಇದ್ರು. ಅವರು ಎಲ್ಲಾನು ಚೆನ್ನಾಗೇ ನಡೀತಿತ್ತು. ಒಂದು ಸಣ್ಣ ವಿಚಾರದಿಂದ ಅಲ್ಲಿಂದ ಆಚೆ ಬಂದ್ಬಿಟ್ರು. ಹೆಂಗೆ ಅಂತಂದ್ರೆ ನಮಗೆ ಒಂದೊತ್ತು ಹಾಲಿಗೂ ತೊಂದರೆ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ಅವಾಗ ನಾನು ಭಗವಂತನ ಬೇಡ, ನಾನು ನಿನ್ನ ಹತ್ರ ಬಂದಿದ್ದಕ್ಕೆ ಈ ಥರ ಆಯ್ತಾ, ನಾನು ಅಲ್ಲಿಂದ ಅಷ್ಟು ದೂರದಿಂದ ಚಿಕ್ಕಮಂಗ್ಳೂರಿಂದ ಎಲ್ಲ ಬಂದು ಕಾಯಿ ಕಟ್ಟಿ ಇದು ಮಾಡಿದ್ವಿ ನಾವು. ಸೊ ಅವಾಗ ನಮ್ಗೆ ಅರ್ಥ ಆಯ್ತು ಅದಾಗಿದ್ರಿಂದ ಈಗ ಅವರೇ ಓನ್ ಬಿಸ್ನೆಸ್ ಮಾಡ್ತಿದ್ದಾರೆ, ಅವರೇ ಓನರ್ ಆಗಿದ್ದಾರೆ. ಸೊ ಇದು 0 ಇಂದ ಹೀರೋ ಆಗಿದ್ದಾರೆ. ಇವಾಗೆಲ್ಲ ನಮ್ದೇ ಓನ್ ಇದೆ ಎಲ್ಲ. ಕೆಲಸ ಮಾಡ್ತಾ ಇದ್ರು ಮುಂಚೆ ಕೆಲಸ ಮಾಡ್ತಾ ಇದ್ರು, ಅಲ್ಲಿಂದ ಆಚೆ ಬಂದ್ರು, ಇವಾಗ ಅವರೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ರಾಯರು ಇದ್ದಾರಾ ಮೇಡಮ್? ಖಂಡಿತ ಇದ್ದಾರೆ. ರಾಯರು ಪ್ರತಿ ಕ್ಷಣ ಪ್ರತಿ ಸೆಕೆಂಡು ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ಭಗವಂತ ಒಳ್ಳೇದನ್ನೇ ನಿಮಗೆ ಮಾಡ್ತಾನೆ. ಅದು ಎಲ್ಲದಕ್ಕೂ ಅವನು ಆ ವ್ಯಾಲ್ಯೂನ ನಿಮಗೆ ಗೊತ್ತಾಗಿಸ್ತಾ ಬರ್ತಾನೆ ಎವ್ರಿ ವೀಕ್ ಎವ್ರಿ ಡೇ.